ಗುಡಿಬಂಡೆ ಪಟ್ಟಣದ ಹಲವು ವರ್ಷಗಳಿಂದ ಸಾರ್ವಜನಿಕರ ಬೇಡಿಕೆಯಾಗಿದ್ದ ಮುಖ್ಯ ರಸ್ತೆಯ ಮಸೀದಿ ಸಮೀಪದ ಮೋರಿ ದುರಸ್ತಿ ಕಾಮಗಾರಿಗೆ ಶಾಸಕ ಸುಬ್ಬಾರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದ್ರು. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ನಂತರ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಮುಖ್ಯ ರಸ್ತೆ ಅಗಲೀಕರಣ ಕಾಮಗಾರಿ ನಡೆದ ಸಂದರ್ಭದಲ್ಲಿ ಮಸೀದಿ ಬಳಿಯ ಮೋರಿಯನ್ನ ದುರಸ್ತಿ ಮಾಡುವ ಅಗತ್ಯವಿದ್ರೂ ಅನುದಾನದ ಕೊರತೆಯಿಂದ ಕಾಮಗಾರಿ ಕೈಗೆತ್ತಿಕೊಳ್ಳಲು ಸಾಧ್ಯವಾಗಿರಲಿಲ್ಲ ಎಂದು ತಿಳಿಸಿದರು. ರಾಜಕಾಲುವೆ ನೀರು ಹರಿಯುವ ಈ ಮೋರಿಯು ಹಳೆಯದಾಗಿದ್ದು ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯುಂಟಾಗುತ್ತಿತ್ತು. ಅಲ್ಲದೆ ಮೋರಿ ಕುಸಿಯುವ ಆತಂಕವು ಜನರನ್ನ ಕಾಡುತ್ತಿತ್ತು ಎಂದು ಹೇಳಿದರು. ಸ್ಥಳೀಯರ ನಿರಂತರ ಮನವಿಯ ಹಿನ್ನೆಲೆಯಲ್ಲಿ ಸರ್ಕಾರದಿಂದ 1 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು ಇದೀಗ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಟೆಂಡರ್ ಷರತ್ತುಗಳ ಪ್ರಕಾರ 6 ತಿಂಗಳೊಳಗೆ ಕಾಮಗಾರಿ ಪೂರ್ಣಗೊಳ್ಳಬೇಕಿದ್ರೂ ಗುತ್ತಿಗೆದಾರರು 4 ತಿಂಗಳೊಳಗೆ ಮುಗಿಸುವ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಿಗ್ಬತ್ತುಲ್ಲಾ, ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ವಿಕಾಸ್, ಮುಖ್ಯಾಧಿಕಾರಿ ಆರತಿ, ಲೋಕೋಪಯೋಗಿ ಇಲಾಖೆಯ ಪೂಜಪ್ಪ ಹಾಗೂ ವಿವಿಧ ಮುಖಂಡರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ಈ ದಿನ ನಮ್ಮ ಗುಡಿಬಂಡೆ ಪಟ್ಟಣದಲ್ಲಿ ಮಸೀದಿ ಹತ್ರ ಒಂದು ಮೋರಿ ಮಾಡಿ ಸುಮಾರು ವರ್ಷದಿಂದ ಪೆಂಡಿಂಗ್ ಇತ್ತು. ರಸ್ತೆ ಮಾಡುವಾಗಲೇ ಅನುದಾನದ ಕೊರತೆಯಿಂದಾಗಿ ಆ ಮೋರಿ ಹಂಗೆ ಬಿಟ್ಟಿದ್ವಿ. ಈಗ ಮೊನ್ನೆ SSDBಯಲ್ಲಿ ಬಂದ ಹಣದಲ್ಲಿ 1 ಕೋಟಿ ರೂಪಾಯಿನ ಇವತ್ತು ಆ ಕಾಮಗಾರಿಗೆ ಹಾಕಿ ಎಂಟೈರ್ ಆ ಮೋರಿ ಮಾಡುವಂಥ ಕೆಲಸಕ್ಕೆ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೀವಿ. ಇನ್ನು ಈ ನೆಕ್ಸ್ಟ್ ವೀಕಲ್ಲಿ ನಾವು ಇನ್ನೊಂದು ಪಂಚಾಯತ್ ಜನಸ್ಪಂದನ ಹಮ್ಮಿಕೊಳ್ತಾ ಇದ್ದೀವಿ. ನನ್ನ ಉದ್ದೇಶ ಆಲ್ಮೋಸ್ಟ್ 2 ಪಂಚಾಯತ್ ಎಲ್ಲ ಪಂಚಾಯತ್ ಜನಸ್ಪಂದನ. ನನ್ನ ಏಮು, ನನ್ನ ಉದ್ದೇಶ, ನನಗೇನಿದ್ದು ಜನಸ್ಪಂದನ ಮಾಡಬೇಕು, ಬಡವರ ಕಷ್ಟ ಕೇಳಬೇಕು, ಅದನ್ನು ಸರ್ಕಾರದ ಸೌಲಭ್ಯ ಕೊಡಿಸ್ಬೇಕಾದ್ರೆ ನನ್ನ ಕರ್ತವ್ಯ. ರೂಪಾಯಿ ಅನುದಾನ 6 ತಿಂಗಳು ಕಾಲಾವಕಾಶ ಇದೆ ಗುತ್ತಿಗೆದಾರನಿಗೆ. ಅವ್ನು 3 ತಿಂಗಳಲ್ಲಿ ಮುಗಿಸ್ಕೊಟ್ಟು ನಮ್ಮ ಮಾತು ಕೊಟ್ಟಿದ್ದಾನೆ. ಯಾಕಂದರೆ ಇದು ಹೆವಿ ಟ್ರಾಫಿಕ್ ಇರುವಂಥ ಜಾಗ, ಜಾಸ್ತಿ ದಿವಸ ಕೆಲಸ ಮಾಡ್ತಾಯಿದ್ದೆ ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ವಿ. ಮ್ಯಾಕ್ಸಿಮಮ್ 4 ಮಂತ್ಸಲ್ಲಿ ನಾನು ಈ ಕಾಮಗಾರಿ ಕಂಪ್ಲೀಟ್ ಮಾಡ್ತೀನಿ. ಸರ್, ಈಗ ತಾವುಗಳ ಒಂದು ಸಚಿವ ನಾನು ಡೆಲ್ಲಿಗೆ ಹೋಗಿದ್ದೆ. ಮೊನ್ನೆ ನಮ್ಮ AICC ಹೈಕಮಾಂಡ್ನು ಭೇಟಿ ಮಾಡಿದ್ದೀನಿ. ನಾನು ಮನವಿ ಸಲ್ಲಿಸಿದ್ದೀನಿ. ನಾನು ಸೀನಿಯರ್ ಇದ್ದೀನಿ ಆ ಭಾಗದಲ್ಲಿ. ಈ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಇಂಡಿಪೆಂಡೆನ್ಸ್ ಬಂದಾಗಲಿಂದಲೂ 1 ಸಲನೂ ಸಚಿವ ಸ್ಥಾನ ಸಿಕ್ಕಿಲ್ಲ. ದಯವಿಟ್ಟು ಮೊದಲು ಸರ್ಕಾರ ಬಂದಾಗ ಸುಧಾಕರ್ನ ಮಾಡುವಾಗ ಸೆಕೆಂಡ್ ರೀಶಫಲ್ ಮಾಡಿದಾಗ ತಮ್ಮನ್ನು ಮಾಡ್ತೀವಿ ಮಾತು ಕೊಟ್ಟಿದ್ದೀನಿ. ಆ ಮಾತು ಪ್ರಕಾರ ನನಗೆ ಅವಕಾಶ ಕೊಡಬೇಕು ಅಂತ ನಾನು ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲು ಮತ್ತು ನಮ್ಮ DK ಶಿವಕುಮಾರು, ಹರಿಪ್ರಸಾದ್ ಎಲ್ಲ ಹೈಕಮಾಂಡ್ ಜೊತೆ ಒಂದು 2 ದಿವಸ ಡೆಲ್ಲಿಯಲ್ಲೇ ಇದ್ದು ಎಲ್ಲರೂ ಭೇಟಿ ಮಾಡಿ ಮನವಿ ಸಲ್ಲಿಸೋಕ್ಕೆ ಬಂದಿದ್ದೀನಪ್ಪ. ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದನ್ನು ನಾನು ನೋಡ್ತಾ ಇದ್ದೀನಿ ಹೈಕಮಾಂಡಲ್ಲಿ, ಪಾಪ ಅವ್ರಿಗೂ ಒಂದು ಕಷ್ಟವಿದೆ. ಒಂದು ಮಾತು ನಿಮ್ಮ ಮಾಧ್ಯಮದಲ್ಲಿ ಹೇಳ್ತೀನಿ, ಖಂಡಿತವಾಗಲೂ ಕೊಡ್ತಾರೆ. ನಮ್ಮ ಹೈಕಮಾಂಡ್ ಏನು ನಿರ್ಧಾರ ತಗೊಳುತ್ತೆ ಅದಕ್ಕಂತೂ ನಾನು ಬದ್ಧನಾಗಿದ್ದೀನಿ. ಗುರುವಾರ ತಮ್ಮನ್ನು ಕರಿತೀನಿ. ನಾನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರ್ಕೊಂಡು ಬರ್ತೀನಿ. ನೀವು ಜೊತೆಯಲ್ಲಿ ಬನ್ನಿ. ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಜೊತೆಯಲ್ಲಿರ್ತಾರೆ. ಹೋಗಿ ನೋಡೋಣ. ಖಂಡಿತವಾಗೂ ನನ್ನ ಗಮನಕ್ಕೆ ಈಗಲೇ ಬರ್ತಾಯಿದೆ. ನಾನು ಇದ್ರ ಬಗ್ಗೆ ಅಧಿಕಾರಿಗಳು ಕರೆದು ಕೆಲಸ ನೋಡಿ ಮತ್ತೆ ನಿಮಗೆ ರೆಡಿ ಮಾಡಿ ಅಂತ ಹೇಳಿದ್ದೆ. ನಾನು ಯಾವುದೋ ನಮ್ಮ ಕಾಂಗ್ರೆಸ್ಸಿನ ವಿಪರೀತ ಸಭೆಗಳು ಡೆಲ್ಲಿ ಅದು ಇತ್ತು, ಹೋಗಿ ನೋಡೋಕ್ಕಾಗಲಿಲ್ಲ. ನಾನು ಈ ಬುಧವಾರನೇ ಬೆಳಗ್ಗೆ ಬಾಗೇಪಲ್ಲಿರ್ತೀನಿ. 3 ಗಂಟೆ ಮೇಲೆ ಇಲ್ಲಿ ಬಂದು ಅಧಿಕಾರಿನ ಬರೋಕ್ಕೆ ಅವ್ರಿಗೆ ಕಟ್ಟುನಿಟ್ಟಾಗಿ ಕೆಲಸ ಮಾಡೋಕ್ಕೆ